ಓಕೆ, ಎಕ್ಸಿಟ್ ಪೋಲ್ ಆರಂಭ ಆಗ್ತಾ ಇದ್ದಂತೆ ಬಿಜೆಪಿ ಹೈಕಮಾಂಡ್ಗೂ ಒಂದು ರಿಪೋರ್ಟ್ ಹೋಗಿ ತಲುಪಿದೆ. ಆ ರಿಪೋರ್ಟ್ ಯಾವುದು ಏನಿದೆ ಅದರಲ್ಲಿರುವಂತಹ ಅಂಕಿಅಂಶ ಅಂತ ಕೂಡ ನೋಡ್ತಾ ಹೋಗೋಣ. ಕರ್ನಾಟಕ ಲೋಕಸಮರದಲ್ಲಿ ಬಿಜೆಪಿ ಎಷ್ಟು ಕ್ಷೇತ್ರಗಳನ್ನ 28ರಲ್ಲಿ ಎಷ್ಟು ಕ್ಷೇತ್ರಗಳನ್ನ ಪಡೆದುಕೊಳ್ಳುತ್ತೆ ಅಂತ ಬಂದಾಗ ಬಿಜೆಪಿ ಹೈಕಮಾಂಡ್ಗೆ ತಲುಪಿದಂತಹ ಎಕ್ಸಿಟ್ ಪೋಲ್ ರಿಪೋರ್ಟ್ ಏನು ಒಂದೊಂದೇ ನೋಡ್ತಾ ಹೋಗೋಣ. ಹೈಕಮಾಂಡ್ಗೆ ಚುನಾವಣೋತ್ತರ ವರದಿಯನ್ನ ರಾಜ್ಯ ಬಿಜೆಪಿ ಟೀಮ್ ಈಗಾಗಲೇ ಕಳಿಸಿದೆ. ಎಲ್ಲ ರಾಜ್ಯಗಳು ಕೂಡ ಕಳಿಸಿರುತ್ತವೆ, ಹಾಗೆ ನಮ್ಮ ರಾಜ್ಯ ಕೂಡ ಕಳಿಸಿದೆ ಹೈಕಮಾಂಡ್ಗೆ. ಯಾವ್ದು ಅಂತ ನೋಡ್ತಾ ಹೋಗೋಣ. 28ರಲ್ಲಿ ನಮಗೆ ಎಷ್ಟು ಬರುತ್ತೆ ಅನ್ನುವಂತಹ ಕಾನ್ಫಿಡೆನ್ಸ್ ಬಿಜೆಪಿಗಿದೆ. ಯಾವ ಸಂಸ್ಥೆ ಎಕ್ಸಿಟ್ ಪೋಲ್ ಅನ್ನ ಕಳಿಸಿದೆ ಅಥವಾ ಇವರೇ ಖುದ್ದಾಗಿ ಏನಾದರೂ ಸರ್ವೆ ಮಾಡಿಸಿದ್ರ, ಇದು ಕೂಡ ಬಹಳ ಕುತೂಹಲವನ್ನ ಮೂಡಿಸ್ತಾ ಇದೆ. ಓಕೆ, ಏನಾದರೂ ಆಗಲಿ, ಇದೀಗ ನಾವು 400 ಗೆದ್ದೇ ಗೆಲ್ತೀವಿ ಅಂತ ಹೇಳ್ತಾ ಇದ್ದಂತಹ ಮೋದಿ ಸರ್ಕಾರ ಹತ್ತತ್ರ ಬಂದು ಗೆಲ್ಲೋ ರೀತಿ ಕಾಣಿಸ್ತದೆ. ಎಕ್ಸಿಟ್ ಪೋಲ್ಗಳು ಕೊಟ್ಟಿರುವಂತಹ ಅಂಕಿ ಅಂಶಗಳನ್ನ ಗಮನಿಸಿದಾಗ ಗೆಲುವನ್ನ ಇಬ್ರು ಕೂಡ ಸೇರಿಸಿ ತಗೊಳ್ತಾರಾ, ಇದು ಕೂಡ ಬಹಳ ಕುತೂಹಲ ಮೂಡಿಸ್ತಾ ಇದೆ. ಒಂದ್ ರೀತಿ ಕರ್ನಾಟಕದಲ್ಲಿ ಈ ಎಕ್ಸಿಟ್ ಪೋಲ್ ಗಮನಿಸಿದಾಗ ಕಾಂಗ್ರೆಸ್ ಒಂದ್ ರೀತಿ ಸುಧಾರಣೆ ಆಗಿದೆ ಅನ್ನುವ ಸಂಭವ. ಯಾರು ಕೂಡ 1-2 ಕೊಟ್ಟಿಲ್ಲ, 5ರ ಮೇಲೆ ಹೋಗಿದ್ದಾರೆ. ಹಂಗಾದ್ರೆ ಹಾಗೆ ನೋಡೋದಾದ್ರೆ ಕಳೆದ ಬಾರಿ ಕಳಪೆ ಪ್ರದರ್ಶನ ಜಸ್ಟ್ 1, ಅದು ಕೂಡ ಬೆಂಗಳೂರು ಗ್ರಾಮಾಂತರ. ಈ ಸಲ ಅದು ತೀರಾ ಹೈ ವೋಲ್ಟೇಜ್ ಕ್ಷೇತ್ರ, ಹೈಪ್ ಪಡೆದುಕೊಂಡಿದ್ದ ಕ್ಷೇತ್ರ ಆಗಿತ್ತು. ಅದು ಆಗುತ್ತೆ ಅನ್ನುವಂತಹ ಕುತೂಹಲ ಇದೆ. ಸೊ ಇದೀಗ ಹಲವಾರು ಏಜೆನ್ಸಿಗಳು ಅಥವಾ ಸಂಸ್ಥೆಗಳು ಸರ್ವೆ ನಡೆಸಿರೋ ಪ್ರಕಾರ ಬಿಜೆಪಿ ಯಾವುದೋ ಒಂದು ಸಂಸ್ಥೆಯ ಸರ್ವೆಯನ್ನು ತಗೊಂಡು ಕಳಿಸಿದೆ ಹೈಕಮಾಂಡ್ಗೆ. ಲೋಕಸಮರ ಮುಗಿದ ಬೆನ್ನಲ್ಲೇ ಲಾಭ ನಷ್ಟದ ಲೆಕ್ಕಾಚಾರ ಜೋರಾಗಿದೆ. ಕರ್ನಾಟಕದಲ್ಲಿ NDA 20ರಿಂದ 22 ಸೀಟು ಗೆಲ್ಲುವ ವಿಶ್ವಾಸದಲ್ಲಿ ಇದ್ದಂಗೆ ಇದೆ. ಸರ್ವೆಯ ನಡೆಸಿರುವಂತಹ ಏಜೆನ್ಸಿಗಳು ಕೂಡ ಅವನ್ನೇ ಹೇಳ್ತಾ ಇದೆ. 4 ಕಡೆ ಬಿಜೆಪಿ ಗೆಲುವು ಡೌಟ್ ಅಂತೆ, 3 ಕಡೆ 50-50 ಏನ್ ಬೇಕಾದ್ರೂ ಆಗ್ಬೋದು, ಈಗಲೇ ಹೇಳಕ್ಕಾಗಲ್ಲ ಅಂತ. 4 ಕಡೆ ಬಿಜೆಪಿ ಗೆಲ್ಲಲ್ಲ ಡೌಟು ಅಂತ ಅವರಿಗೆ ಅನ್ನಿಸ್ತಾ ಇದೆ. ಇನ್ನೊಂದು 3 ಕಡೆ ಏನಾಗ್ತಾ ಇದೆ ಹೇಳಲಿಕ್ಕೆ ಬರಲ್ಲ, ನಾವಾದ್ರೂ ಇರ್ಬೋದು ಅಥವಾ ಕಾಂಗ್ರೆಸ್ ಆದ್ರೂ ಇರ್ಬೋದು ಅನ್ನುವಂತಹ ವಾತಾವರಣ ಇದೆಯಂತೆ ಅವರಿಗೆ ಸಿಕ್ಕಿರುವಂತಹ ಅಂಕಿಅಂಶಗಳ ಪ್ರಕಾರ. ಸೊ ಬಿಜೆಪಿಯ ಎಕ್ಸಿಟ್ ಲೆಕ್ಕಾಚಾರ ಕನಿಷ್ಠ 20ಕ್ಕಿಂತ ಹೆಚ್ಚು ಕ್ಷೇತ್ರ ಅಂತೂ ಗೆದ್ದೇ ಗೆಲ್ತೀವಿ ಅಂತಿದ್ದಾರೆ. ಅವ್ರು ಹೇಳಿದ್ರು 28ಕ್ಕೆ 28 ನಾವೇ ಬಂದ್ಬಿಡ್ತೀವಿ, ನೋಡ್ತಾ ಇರಿ JDS ನಮ್ಮ ಕಡೆ ಇದೆಯಲ್ಲ ಅಂದಿದ್ರು. ಬಟ್ ಕಾಂಗ್ರೆಸ್ ಹೇಳ್ಕೊಂಡಿತ್ತಲ್ಲ 20 ಗೆಲ್ತೀವಿ ಅಂತ, ಆ ಅಂಕೆ ಬಿಜೆಪಿಗೆ ಬರುವಂತಹ ಸಾಧ್ಯತೆ ಅವ್ರು ಊಹೆ ಮಾಡ್ಕೊಂಡಿರೋ ಪ್ರಕಾರ, ಊಹೆ ಅನ್ನೋದಕ್ಕಿಂತ ನಡೆಸ್ಕೊಂಡಿರೋ ಸರ್ವೆ ಪ್ರಕಾರ. ಫೈನ್, ಕರ್ನಾಟಕದಲ್ಲಿ ಬಿಜೆಪಿ ಲೆಕ್ಕಾಚಾರ ಏನು ಅಂತ ನೋಡೋಣ. ಕೆಲವೊಂದು ಏಜೆನ್ಸಿಗಳು ಏನು ನಡೆಸಿದಾವೆ ಸರ್ವೆಯನ್ನ ಅಂತ ನೋಡಿದ್ವಿ. ಬಟ್ ಬಿಜೆಪಿ ಲೆಕ್ಕಾಚಾರ ಏನು ಅಂತ ನೋಡಿದಾಗ ಮೈತ್ರಿ 20ರಿಂದ 22 ಸ್ಥಾನವನ್ನ ಗೆದ್ದೇ ಗೆಲ್ತೀವಿ. ಮೈತ್ರಿ ಬರೀ ಬಿಜೆಪಿ ಇಲ್ಲ, ಬಿಜೆಪಿ ಪ್ಲಸ್ JDS ಅಂತ ತಗೊಂಡಾಗ 20ರಿಂದ 22ಕ್ಕೆ ಏನು ನಷ್ಟ ಇಲ್ಲ, ಬಂದೇ ಬರ್ತೀವಿ, ಅನಾಯಾಸವಾಗಿ ಗೆಲ್ತೀವಿ ಅನ್ನುವಂತಹ ಲೆಕ್ಕಾಚಾರ ಹಾಕೊಂಡಿದ್ದಾರೆ. ಈಗ 9ಕ್ಕೂ ಹೆಚ್ಚು ಕ್ಷೇತ್ರದಲ್ಲಿ ಹೆಚ್ಚು ಅಂತರದ ಗೆಲುವು ಅಂದ್ರೆ ಬಿಜೆಪಿಯ ಅಂದ್ರೆ ಬಿಜೆಪಿಯ ಪರ್ಫಾರ್ಮೆನ್ಸ್, ಬಿಜೆಪಿ ಮಾತ್ರ ಆ ಕ್ಷೇತ್ರದಲ್ಲಿ ಇರುತ್ತೆ ಅನ್ನುವಂತಹ ಕ್ಷೇತ್ರಗಳಲ್ಲಿ ಬಹಳ ಹೆಚ್ಚು ಅಂತರದಿಂದ ನಾವು 9ಕ್ಕಿಂತಲೂ ಹೆಚ್ಚಿನ ಕ್ಷೇತ್ರಗಳಲ್ಲಿ ಗೆಲ್ತೀವಿ ಅಂತಿದ್ದಾರೆ ಅವರು. ಏನು 8ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಗೆಲ್ತೀವಿ, ಬಟ್ ಡಿಸ್ಟೆನ್ಸ್ ಅನ್ನುವಂಥದ್ದು ಕಡಿಮೆ ಇರುತ್ತೆ. ಆ 8 ಕ್ಷೇತ್ರಗಳು ಯಾವುದು ಅದು ನೋಡ್ತಾ ಹೋಗೋಣ. 4ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ 50-50 ಫೈಟ್ ಇದೆ. ಅಂದ್ರೆ ಏನ್ ಬೇಕಾದ್ರೂ ಆಗ್ಬೋದು, ಕಾಂಗ್ರೆಸ್ ಆದ್ರೂ ಬರ್ಬೋದು ಅಥವಾ ಬಿಜೆಪಿ ಆದ್ರೂ ಬರಬಹುದು. 50-50 ಫೈಟ್ ಇದೆ, ಅಂದ್ರೆ ಫೈಟ್ ಇದೆ, ಅಲ್ಲಿ ನೆಕ್ ಟು ನೆಕ್ ಫೈಟ್ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ 4ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ. ಇನ್ನು ಮೈತ್ರಿಯಿಂದ ಹಳೆ ಮೈಸೂರು ಭಾಗದ 10 ಕ್ಷೇತ್ರಗಳಲ್ಲಿ ನಾವು ಗೆಲುವನ್ನ ಸಾಧಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇವ್ರು ನೋಡಿರೋ ಪ್ರಕಾರ ಕೋಲಾರ ಮತ್ತೆ ಮಂಡ್ಯ ಇವರೇ ಸ್ಪರ್ಧೆ ಮಾಡಿದ್ದಾರೆ, ಯಾರು JDSನವರು. ಸೊ JDSನ ಸಹಕಾರವೂ ತಗೊಂಡಂತೆ, ಮೈತ್ರಿ ಬೇರೆ ಆಗಿರೋದ್ರಿಂದ JDS ಓಟು ಬಿಜೆಪಿ ಕ್ಯಾಂಡಿಡೇಟಿಗೆ ಬಿದ್ದಿರೋದ್ರಿಂದ ನಾವು ಹಳೆ ಮೈಸೂರು ಭಾಗದಲ್ಲಿ ಸುಮಾರು 10 ಕ್ಷೇತ್ರಗಳಲ್ಲಿ ಗೆಲ್ತೀವಿ ಅನ್ನುವ ಒಂದು ನಂಬಿಕೆ, ಕಾನ್ಫಿಡೆನ್ಸ್ನಲ್ಲಿ ಸದ್ಯ ಬಿಜೆಪಿ ಇದ್ದಂಗೆ ಇದೆ. ಸೊ ಇದು ಬಿಜೆಪಿಯ ಲೆಕ್ಕಾಚಾರ. ಸೊ ಈಗ ಯಾವ್ದು ಅಂತ ನೋಡೋಣ. ಅವ್ರು ಏನ್ ಹೇಳಿದ್ರು, 9ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಬಹಳ ಅಂತರದಿಂದ ಗೆಲ್ತೀವಿ ಅಂತ ಹೇಳ್ತಾ ಇದ್ರಲ್ಲ, ಕೆಲವೊಂದ್ ಕಡೆ ಫೈಟ್ ಇದೆ, ನೆಕ್ ಟು ನೆಕ್ ಅಂದಿದ್ರಲ್ಲ, ಅವೆಲ್ಲ ಯಾವ್ಯಾವ ಕ್ಷೇತ್ರ ನೋಡ್ತಾ ಹೋಗೋಣ. ಬಿಜೆಪಿಯ ಲೆಕ್ಕ ನಾವು ಬಹಳ ದೊಡ್ಡ ಮಟ್ಟದ ಅಂತರದಿಂದ ಗೆಲ್ತೀವಿ ಅಂತ ಅವ್ರು ಹೇಳ್ಕೊಳ್ತಾ ಇರುವ ಕ್ಷೇತ್ರಗಳನ್ನು ಕೂಡ ಒಮ್ಮೆ ನೋಡ್ತಾ ಹೋಗೋಣ. ಓಕೆ, ಇದೀಗ ಬಿಜೆಪಿಯ ಲೆಕ್ಕ ಹೆಚ್ಚು ಲೀಡ್ ಸಿಗುವ ಗೆಲುವು ಕೊಡುವಂತಹ ಕ್ಷೇತ್ರಗಳು ಯಾವುದು ಅಂತ ಕೂಡ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಈಗ ಕೆಲವೊಂದು ಏಜೆನ್ಸಿಗಳು ನಡೆಸಿರುವ ಸರ್ವೆ ಪ್ರಕಾರ NDAನೇ ಬಹುತೇಕ ಸ್ಪಷ್ಟ ಬಹುಮತದೊಂದಿಗೆ ಗೆಲ್ಲುತ್ತೆ ಅನ್ನುವಂತಹ ಮಾಹಿತಿ ಇದೆ. ಬಟ್ ನಾವೀಗ ಪರ್ಟಿಕ್ಯುಲರ್ ನಮ್ಮ ರಾಜ್ಯ ಅಂತ ತಗೊಂಡಾಗ ಈ ಸಲ ಕೇಂದ್ರದಲ್ಲಿ ಬಿಜೆಪಿ ಇತ್ತು, ರಾಜ್ಯದಲ್ಲಿ ಕಾಂಗ್ರೆಸ್ ಇತ್ತು. ಸಿದ್ದರಾಮಯ್ಯ
ಮತ್ತು DK ಶಿವಕುಮಾರ್ ಇಬ್ಬರ ಜುಗಲ್ಬಂದಿ ಹೇಗೆ ವರ್ಕೌಟ್ ಆಗಿದೆ ಅಂದಾಗ ಅವ್ರು ಹೇಳ್ದಂಗೆ 28ರಲ್ಲಿ 20 ಗೆಲ್ಲೋಕ್ ಸಾಧ್ಯ ಆಗ್ಲಿಲ್ಲ ಅಂದ್ರೂ ಕೂಡ ಕಳೆದ ಬಾರಿ ಕೊಟ್ಟಂತಹ ಕಳಪೆ ಪ್ರದರ್ಶನದಿಂದ ಹೊರ ಬರ್ತೀವಿ ಅನ್ನುವಂತಹ ಕಾನ್ಫಿಡೆನ್ಸ್ ಸದ್ಯ ಸರ್ವೆಗಳು ನಡೆಸಿರೋ ನಂಬರಲ್ಲಿ ನಾವು ಗಮನಿಸಬಹುದು. ಒಂದೇ ಒಂದು ಬೆಂಗಳೂರು ಗ್ರಾಮಾಂತರ ಅಷ್ಟೇ ಗೆದ್ದಿದ್ದು, ಅದು ಕೂಡ ಸುರೇಶ್ ಅವರು. ಈ ಸಲ ಅದೇನಾಗುತ್ತೋ ಗೊತ್ತಿಲ್ಲ, ಅದು ತೀರಾ 50-50 ಅಂತ ಇದೆಯೋ ಅಥವಾ ಕಡಿಮೆ ಅಂತರದಿಂದ ಗೆಲ್ತೀವಿ ಅನ್ನೋ ಕಾನ್ಫಿಡೆನ್ಸ್ನಲ್ಲಿ ಬಿಜೆಪಿ ಅವರು ಇದ್ದಾರೋ ಗೊತ್ತಿಲ್ಲ. ಹೀಗಿರುವಾಗ ಸುಮಾರು ನಾವು 9ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಹೆಚ್ಚು ಅಂತರದ ಗೆಲುವನ್ನು ಕಾಣ್ತೀವಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇದೀಗ ಕರ್ನಾಟಕದ ಮೈತ್ರಿಯಿಂದ ಬಿಜೆಪಿಯ ಲೆಕ್ಕಾಚಾರ ಏನು ಅಂತ ನೋಡ್ತಾ ಹೋದ್ವಿ ಅಲ್ವಾ. ನಾನು ಆರಂಭದಲ್ಲೇ ಹೇಳಿದಂತೆ ಇವರು ಕೆಲವೊಂದು ಗೇಜ್ ಇಟ್ಕೊಂಡಿದ್ದಾರೆ, ಇಂತಿಂಥ ಕ್ಷೇತ್ರಗಳಲ್ಲಿ ಹಿಂಗೆ ಗೆಲ್ತೀವಿ, ಇಷ್ಟಿಷ್ಟು ನೆಕ್ ಟು ನೆಕ್ ಫೈಟ್ ಇದೆ ಅಂತ. ಹಂಗೆ ನೋಡೋದಾದ್ರೆ 9ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಹೆಚ್ಚು ಅಂತರದ ಗೆಲುವು ಸಾಧಿಸ್ತೀವಿ ಅನ್ನುವ ಕಾನ್ಫಿಡೆನ್ಸ್ನಲ್ಲಿದ್ದಾರೆ. ಅದರಲ್ಲಿ ಮೊದಲನೇ ಕ್ಷೇತ್ರ ಯಾವುದಪ್ಪ ಅಂದರೆ ಮೈಸೂರು. ಕ್ಯಾಂಡಿಡೇಟ್ ಬದಲಾವಣೆ ಆಗಿತ್ತು, ಮಹಾರಾಜರು ನಿಂತಿದ್ರು, ಇದೀಗ ಯದುವೀರ್ ಅವರು. ಅದರಲ್ಲಿ ನಾವು ಗೆಲ್ತೀವಿ ಅನ್ನುವ ಕಾನ್ಫಿಡೆನ್ಸ್ ಇದೆ. ಮೈಸೂರು, ಕೊಡಗು ಎರಡೂ ಕೂಡ ಒಂದು ಕ್ಷೇತ್ರ. ಇದೀಗ ಅಭ್ಯರ್ಥಿ ಬದಲಾವಣೆ ಆದರೂ ಕೂಡ ಮೈಸೂರಲ್ಲಿ ನಾವು ಗೆಲ್ತೀವಿ ಅಂತ. ಇನ್ನು ಬೆಂಗಳೂರು, ದಕ್ಷಿಣ ಇವೆಲ್ಲವೂ ಕೂಡ ಬಿಜೆಪಿಯ ಬೆಲ್ಟೆ ಆಗಿದ್ದಂಥವು. ಸೊ ಇಲ್ಲೂ ಕೂಡ ಬಹಳ ಅಂತರದಿಂದ ನಾವು ಗೆಲ್ತೀವಿ ಅನ್ನೋ ಕಾನ್ಫಿಡೆನ್ಸ್ನಲ್ಲಿದ್ದಾರೆ. ಬೆಂಗಳೂರು ಉತ್ತರ ಜೊತೆಗೆ ಬೆಂಗಳೂರು ದಕ್ಷಿಣ ಉತ್ತರ ಎರಡೂ ಕಡೆ ಕೂಡ ನಾವು ಹೆಚ್ಚು ಲೀಡನ್ನು ಕೊಟ್ಟು ಗೆಲ್ತೀವಿ ಅನ್ನುವ ಕಾನ್ಫಿಡೆನ್ಸ್ನಲ್ಲಿ ಇದ್ದು ಹೈಕಮಾಂಡ್ಗೂ ಕೂಡ ಅದೇ ರಿಪೋರ್ಟನ್ನು ಕಳಿಸಿದಾರಂತೆ. ಇವರು ಒಂದು ಲೆಕ್ಕಾಚಾರ ಹಾಕೊಳ್ತಾರೆ. ಎಕ್ಸಾಂಪಲ್ ಈಗ ನಾವೆಲ್ಲ ಎಕ್ಸಾಮ್ ಬರೆದ ಮೇಲೆ ಇದಕ್ಕೆ ಇಷ್ಟಿಷ್ಟು ಬರ್ಬೋದು ಅಂತ ಮಾರ್ಕ್ಸ್ ಹಾಕೊಳ್ತೀವಲ್ಲ, ಹಾಗೆ ಇನ್ನೇನು ಅಲ್ಲ. ಇನ್ನು ದಕ್ಷಿಣ ಕನ್ನಡ ಅಂತ ತಗೊಂಡಾಗ ಅಫ್ಕೋರ್ಸ್ ಬಿಜೆಪಿಯ ಬೆಲ್ಟ್ ಅದು. ಅಲ್ಲಿ ಈ ಸಲ ಹಲವು ಬದಲಾವಣೆಗಳಾಗಿತ್ತು, ಬಟ್ ಯಾವುದೇ ಬದಲಾವಣೆಗೂ ಕೂಡ ಮತದಾರ ಮಣಿಯೆಲ್ಲ ಬಿಜೆಪಿಯನ್ನ ನೋಡ್ತಾನೆ. ಬಿಜೆಪಿ ಕರ್ಕೊಂಡೋಗಿ ಯಾರನ್ನು ನಿಲ್ಲಿಸಿದ್ರು ಕೂಡ ಗೆಲ್ಲಿಸ್ತಾರೆ ಅನ್ನುವಂತಹ ಕಾನ್ಫಿಡೆನ್ಸ್ ಬಿಜೆಪಿಲಿ ಇದ್ದಂಗಿದೆ. ದಕ್ಷಿಣ ಕನ್ನಡ, ಅಟ್ ದಿ ಸೇಮ್ ಟೈಮ್ ಉತ್ತರ ಕನ್ನಡ. ಮಗದೊಂದು ಕಡೆ ಶಿವಮೊಗ್ಗ ಅಂತ ನೋಡಿದಾಗ ತ್ರಿಕೋನ ಸ್ಪರ್ಧೆ ಅಂತೆಲ್ಲ ಮಾತಾಡ್ತಾ ಇದ್ವಿ. ಏನು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ, ಯಾವ ಸ್ಪರ್ಧೆನೂ ಇಲ್ಲ, ಎಂಥದ್ದು ಇಲ್ಲ. ತೀರಾ ಬಹಳ ಅಂತರದಿಂದ, ದೊಡ್ಡ ಮಟ್ಟದ ಅಂತರದಿಂದ ನಾವೇ ಗೆಲ್ತೀವಿ ಅಂತ ಹೇಳ್ತಾ ಇದ್ದಾರೆ ಶಿವಮೊಗ್ಗದಲ್ಲಿ. ಯಾಕಂದ್ರೆ ಗೀತಾ ಶಿವರಾಜ್ ಕುಮಾರ್ ಅವರು ಮತ್ತೆ ಮಗದೊಂದು ಕಡೆ ಈಶ್ವರಪ್ಪ ಅವ್ರು ಬೇರೆ ಬಂಡಾಯ ಎದ್ಬಿಟ್ಟಿದ್ರು ಬಿಜೆಪಿ ಆಪೋಸಿಟ್ ಆಗಿ. ಹಾಗಾಗಿ ಏನಾದರೂ ವ್ಯತಿರಿಕ್ತ ರೆಸ್ಪಾನ್ಸ್ ಬರುತ್ತಂದ್ರೆ ಏನೂ ಇಲ್ಲ, ಸಮಸ್ಯೆನೇ ಇಲ್ಲ ಅಂತ ಇದ್ದಾರೆ. ಇನ್ನು ಬಾಗಲಕೋಟೆ ಜೊತೆಗೆ ವಿಜಯಪುರ ಈ ಭಾಗದಲ್ಲೂ ಕೂಡ ಹೆಚ್ಚಿನ ಅಂತರದಿಂದ ನಾವು ಗೆಲ್ತೀವಿ, ಅನಾಯಾಸವಾಗಿ ಗೆಲ್ತೀವಿ. ಅದು ಕೂಡ ಬಹಳ ಹತ್ತತ್ರ ಈಗ 50,000 1 ಲಕ್ಷ ಲೀಡ್ನಲ್ಲೇ ಗೆಲ್ತೀವಿ ಅನ್ನುವ ಕಾನ್ಫಿಡೆನ್ಸ್ನಲ್ಲಿ ಬಿಜೆಪಿ ಇದ್ದಂಗಿದೆ ಬಾಗಲಕೋಟೆ, ವಿಜಯಪುರದಲ್ಲಿ. ಉಡುಪಿ, ಚಿಕ್ಕಮಗಳೂರಿನಲ್ಲೂ ಕೂಡ ಕ್ಯಾಂಡಿಡೇಟ್ ಬದಲಾವಣೆಯಾಗಿತ್ತು. ಇದೀಗ ಅಲ್ಲಿಯ ಸಂಸದನ್ನು ಕರ್ಕೊಬಂದು ಬೆಂಗಳೂರು ಕಡೆಗೆ ಹಾಕಿದ್ರು, ಬಟ್ ಅಲ್ಲಿಗೆ ಹೊಸಬ್ರನ್ನ ಹಾಕಿದ್ರು, ಕೋಟ ಶ್ರೀನಿವಾಸ್ ಪೂಜಾರಿ. ಬಟ್ ಏನು ಸಮಸ್ಯೆ ಇಲ್ಲ, ಇಲ್ಲೂ ನಾವು ಗೆಲ್ತೀವಿ, ಯಾವ ಫೈಟು ಕೊಡಲ್ಲ ಕಾಂಗ್ರೆಸ್ ಅಂತ ಇವ್ರ ಕಾನ್ಫಿಡೆನ್ಸ್ನಲ್ಲಿ ಇದ್ದಂಗಿದೆ. ಓಕೆ, ಇದೀಗ ಇವರು ಹೇಳ್ತಾ ಇರುವಂಥದ್ದು ಗೆಲ್ತೀವಿ ಬಟ್ ಕಡಿಮೆ ಅಂತರ ಇರುತ್ತೆ ಅನ್ನುವಂತಹ ಕೆಲವೊಂದು ಕ್ಷೇತ್ರಗಳನ್ನು ಕೂಡ ಇಟ್ಕೊಂಡಿದ್ದಾರೆ. 8 ಕ್ಷೇತ್ರಗಳನ್ನ ಗುರುತು ಮಾಡ್ಕೊಂಡಿದ್ದಾರೆ. ಅವನು ಕೂಡ ನೋಡ್ತಾ ಹೋಗೋಣ. ಉಡುಪಿ, ಚಿಕ್ಕಮಗಳೂರು, ವಿಜಯಪುರ, ಬಾಗಲಕೋಟೆ, ಶಿವಮೊಗ್ಗ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ, ಮೈಸೂರು ಇಷ್ಟು ಕ್ಷೇತ್ರಗಳಲ್ಲಿ ಹಾಗೆ ನೋಡೋದಾದ್ರೆ ಕಳೆದ ಬಾರಿ ಬಿಜೆಪಿಯೇ ಗೆಲುವು ಸಾಧಿಸಿತ್ತು. ಈ ಸಲವೂ ನಾವೇ ಗೆಲ್ತೀವಿ. ಅಭ್ಯರ್ಥಿಗಳ ಬದಲಾವಣೆ ಒಳಗಿನ ಏಟೇನಾದರೂ ಕಾಡುತ್ತೆ ಅನ್ನುವಂತಹ ಯಾವ ಆತಂಕವೂ ಕೂಡ ಇಲ್ಲ. ಅನಾಯಾಸವಾಗಿ ನಾವು ಬಹಳ ಹೆಚ್ಚಿನ ಅಂತರದಿಂದ ಗೆಲ್ತೀವಿ ಅನ್ನುವಂತಹ ಕಾನ್ಫಿಡೆನ್ಸ್ ಸದ್ಯ ಬಿಜೆಪಿಯಲ್ಲಿದೆ. ಗೆಲ್ತೀವಿ ನಾವು, ಬಟ್ ಕಡಿಮೆ ಅಂತರ ಅಂತ ತಗೊಂಡಾಗ ಬೆಂಗಳೂರು ಸೆಂಟ್ರಲ್ ಅಲ್ಲಿ ಈ ಸಲ ಕಡಿಮೆ ಅಂತರ ಸಿಗ್ಬೋದು ಅಂತ ಇದ್ದಾರೆ. ಬಟ್ ಯಾವ ಲೆಕ್ಕಾಚಾರ ಅನ್ನುವಂಥದ್ದು, ಅಭ್ಯರ್ಥಿ ಹಾಕಿದ್ದಕ್ಕ, ಕಾಂಗ್ರೆಸ್ ಹಾಕಿರುವಂತಹ ಅಭ್ಯರ್ಥಿಗ, ಇದು ಕುತೂಹಲ. ಮತ್ತು ಚಿಕ್ಕಬಳ್ಳಾಪುರ, ಅಯ್ಯೋ ಕೊನೆ ತನಕ ಕೂಡ ಟಿಕೆಟ್ ವಿಚಾರದಲ್ಲಿ ಸಿಕ್ಕಾಪಟ್ಟೆ ನೆಕ್ ಟು ನೆಕ್ ಫೈಟ್ ಇದ್ದಂತಹ ಕ್ಷೇತ್ರ. ಸೊ ಒಳೆಟು ಬೀಳುವಂತಹ ಆತಂಕ ಚಿಕ್ಕಬಳ್ಳಾಪುರದಲ್ಲಿ ಇತ್ತು, ಅದು ಏನಾಗಿರುತ್ತೆ ಅನ್ನುವಂತಹ ಕುತೂಹಲ ಇದೆ. ಬಟ್ ಗೆಲ್ತೀವಿ ಅನ್ನೋ ಕಾನ್ಫಿಡೆನ್ಸ್ನಲ್ಲಿದೆ. ಅಟ್ ದ ಸೇಮ್ ಟೈಮ್ ತುಮಕೂರಿನಲ್ಲೂ ಕೂಡ ಇಂತಹ ಬಂಡಾಯ ಹೇಳುವಂಥದ್ದು, ಅವರಿಗೆ ಅಭ್ಯರ್ಥಿ ಬೇರೆ ಕಡೆಯವರು ಇಲ್ಲಿಗೆ ಬರೋದು ಬೇಡ ಅಂತ ಇದ್ದಿದ್ದು ಯಾರು, ಸೋಮಣ್ಣ ಅವರು ಅಭ್ಯರ್ಥಿಯಲ್ಲಿ, ಇಂಥವೆಲ್ಲವೂ ಕೂಡ ನಡೀತಾ ಇತ್ತು ಬಿಜೆಪಿಲಿ. ಬಟ್ ಸ್ಟಿಲ್ ಅವರ ನಂಬಿಕೆ ಏನು, ನಾವೇ ಗೆಲ್ತೀವಿ ತುಮಕೂರಿನಲ್ಲಿ, ಬಟ್ ಲೀಡ್ ಅಷ್ಟೊಂದು ಕೊಡೋಕ್ಕಾಗಲ್ಲ, ಅಷ್ಟೇ ಗೆಲುವು ನಮ್ಮದೇ ಅಂತ ಇದ್ದಾರೆ. ಬೆಳಗಾವಿಯಲ್ಲೂ ಕೂಡ ಕ್ಯಾಂಡಿಡೇಟ್ ಬದಲಾವಣೆ ಆಗಿತ್ತು. ಬೆಳಗಾವಿಯಲ್ಲಿ ಸುರೇಶ್ ಅಂಗಡಿ ಅವರ ಪತ್ನಿಯನ್ನ ತೆಗೆದು ಹಾಲಿ ಸಂಸದೆ ಆಗಿದ್ರು, ಶೆಟ್ಟರ್ ಅವ್ರನ್ನ ಕರ್ಕೊಂಡೋಗಿ ನಿಲ್ಸಿದ್ರು. ಬಟ್ ನಾವು ಗೆಲ್ತೀವಿ ಅಲ್ಲಿ, ಕಡಿಮೆ ಅಂತರ ಅಂತಿದ್ರು. ಕಲಬುರಗಿಯಲ್ಲೂ ಕೂಡ ಕೆಲವೊಂದು ಬದಲಾವಣೆಯನ್ನ ಮಾಡಿ ಏನಾಗುತ್ತಪ್ಪ ಅನ್ನುವಂತಹ ಕುತೂಹಲ ಇತ್ತು, ಆದರೆ ಅಲ್ಲೂ ಕೂಡ ಗೆಲ್ತೀವಿ ಅಂತ ಇದ್ದಾರೆ. ಅದೇ ರೀತಿಯಾಗಿ ಬಳ್ಳಾರಿ, ಹಾವೇರಿ, ಒಟ್ಟು ಇಷ್ಟು ಕ್ಷೇತ್ರಗಳಲ್ಲಿ ಗೆಲುವು ನಮ್ಮದೇ, ಬಟ್ ಕಡಿಮೆ ಅಂತರ ಅನ್ನುವಂಥದ್ದು ಬಿಜೆಪಿಯ ಲೆಕ್ಕಾಚಾರ.